ಹಾಯ್ ಹಲೋ ಫ್ರೆಂಡ್, ಜಯ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ನೀರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ನುಗ್ಗೆ ಸೊಪ್ಪಿನ ನೀರು ಮಾಡೋದು ಹೇಗೆ, ಏನೇನು ಪದಾರ್ಥಗಳು ಬೇಕೋ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು ಕಟ್ಟು ನುಗ್ಗೆ ಸೊಪ್ಪನ್ನ ತಗೊಂಡು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ಬೇಗ ಬೇಯುತ್ತೆ ಅಂತ 1 ಅವರ್ ಮುಂಚೆನೇ ನೆನೆಸಿಟ್ಟು ತಗೊಂಡಿದ್ದೀನಿ. ಒಂದು ಬದನೆಕಾಯಿ, ಒಂದು ಟೊಮೊಟೊ, 10ರಿಂದ 12 ಹಸಿಮೆಣಸಿನ್ಕಾಯಿ, ಬಿಡಿಸಿಟ್ಟಿರೋಂಥ ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕರಿಬೇವನ್ನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ. ಪಾತ್ರೆನ ಸ್ಟವ್ ಮೇಲಿಟ್ಟು ನಾನು ನೀರು ಕುಡಿಯೋ ಗ್ಲಾಸಲ್ಲಿ, ದೊಡ್ಡ ಗ್ಲಾಸಲ್ಲಿ 2.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆನ ಹಾಕಿ ಬೇಳೆ ಬೇಯೋದಕ್ಕೆ ಬಿಡಬೇಕು. ಬೇಳೆ ಬೆಂದಿದೆ. ಈಗ ನಾನು ಬಿಡಿಸಿಟ್ಟಿರೋಂಥ ಸೊಪ್ಪನ್ನು ಒಂದು ಸಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ 3 ಜನಕ್ಕಾಗೋಷ್ಟು ಸೊಪ್ಪು ನೀರನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಅಳತೆಯಲ್ಲಿ ಬೇಳೆ, ಸೊಪ್ಪು, ನೀರು ಎಲ್ಲ ಇಟ್ಕೊಂಡಿದ್ದೀನಿ. ಸೊಪ್ಪಿಟ್ಟಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ತಗೊಂಡಿರೋಂಥ ಒಂದು ಟೊಮೊಟೊ ಮತ್ತು ಬದನೆಕಾಯಿನ ಅದರಲ್ಲೇ ಸೊಪ್ಪಲ್ಲೇ ಹಾಕಿ ಬೇಯಿಸಿಟ್ಕೊಳ್ತಾ ಇದ್ದೀನಿ. ಟೊಮೊಟೊ ಬದನೆಕಾಯಿ ಬೆಂದಿದೆ, ಅದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸೊಪ್ಪು ಮತ್ತು ಬೇಳೆ ಕೂಡ ಬೆಂದಿದೆ. ಈಗ ಸ್ಟವನ್ನು ಆಫ್ ಮಾಡಿ ಪಾತ್ರೆ ಕೆಳಗಿಡ್ತಾ ಇದ್ದೀನಿ. ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡಿ ನಾನು ಸೊಪ್ಪು ತಣ್ಣಗಾಗೋವರೆಗೂ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ತಗೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಹುರಿದಿಟ್ಕೊಳ್ಳೋಣ. ನಾವು ತಟ್ಟೆಗೆ ಹಾಕಿದ ಸೊಪ್ಪು ತಣ್ಣಗಾಗಿದೆ, ಅದನ್ನು ಈಗ ಹಿಂಡಬೇಕು. ಅದರಲ್ಲಿ ಸ್ವಲ್ಪ ನೀರಿರೋದ್ರಿಂದ ಒಗ್ಗರಣೆ ಮಾಡಿದರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಅದರಲ್ಲಿರೋ ನೀರನ್ನು ಚೆನ್ನಾಗಿ ಹಿಂಡಿಟ್ಕೊಂಡ್ರೆ ಸೊಪ್ಪು ಉದುರುದ್ರಾಗಿರುತ್ತೆ. ಈಗ ಒಂದು ಚಿಕ್ಕ ಪಾತ್ರೆಗೆ ತಗೊಂಡಿರೋವಂಥ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಹುರಿದಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು, ಬೇಯಿಸಿಟ್ಟಿರೋವಂಥ ಬದನೆಕಾಯಿ, ಟೊಮೊಟೊ ಎಲ್ಲನೂ ತರಿಯಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿದ್ಮೇಲೆ ನಾವು ತೆಗೆದಿಟ್ಟಿದ್ದಂಥ ನೀರನ್ನು, ಸೊಪ್ಪು ಬೇಯಿಸಿದ್ದಂಥ ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನುಗ್ಗೆ ಸೊಪ್ಪಿನ ನೀರು ರೆಡಿಯಾಗಿದೆ. ಈಗ ಸೊಪ್ಪಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಹಚ್ಚಿಟ್ಟಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿನ ಹಾಕಿ ಈರುಳ್ಳಿ ಫ್ರೈ ಆದಮೇಲೆ ಬೇಯಿಸಿರೋಂಥ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿಟ್ಟು 2 ನಿಮಿಷ ಹಾಗೆ ಬಿಡಬೇಕು ಸ್ಟವ್ ಮೇಲೆ. ಸೊಪ್ಪು ಒಗ್ಗರಣೆ ಆಗಿದೆ. ನುಗ್ಗೆ ಸೊಪ್ಪಿನ ನೀರು ಮುದ್ದೆ ಜೊತೆ, ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ದಿನದ ಯೂಸ್ಫುಲ್ ಟಿಪ್ಸ್: ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬೇಯಿಸಿ ಅದರ ನೀರಿಗೆ 1 ಸ್ಪೂನ್ ಸಕ್ಕರೆ ಸೇರಿಸಿ ಮಕ್ಕಳಿಗೆ ಕೊಡೋದ್ರಿಂದ ರಕ್ತ ಶುದ್ಧಿಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.